ಲೇ ಲೇ ಸಿದ್ದಣ್ಣ, ನೋಡ್ಲಾ, ನೋಡ್ತಾ ಇರ್ಲಾ. ಹ್ಞೂ, ಇವ್ರು ಸರ್ ಬಂದಿದ್ದಾರೆ. ಈಗ ಎಲ್ಲ ಒಂದ್ ಕಡೆಯಿಂದ ನೋಡ್ತಿದ್ದಾರೆ ಪ್ರತಿ ಒಂದೂ. ಅದು ಎಷ್ಟೆಷ್ಟು ಅಳತೆಲಿ ಯಾರ್ಯಾರ್ದು ಆಸ್ತಿ ಐತೆ, ಏನೈತೆ, ಎಷ್ಟು ಎಕರೆ ಐತೆ ಅಂತ ಪ್ರತಿ ಒಂದೂ ನೋಡ್ತಿದ್ದಾರೆ. ಹ್ಞೂ, ನೋಡು. ನೋಡ್ಬೇಕಾದ್ರೆ ಚಾಲೆಂಜ್ ಮಾಡೋಣ. ನಮ್ಮ ಅಪ್ಪನ ಹೆಸರಲ್ಲೇ ಕಳ್ಳ ಆಸ್ತಿ ಬರೋದು. ಹ್ಞೂ, ಈ 4 ಎಕರೆ ಏನಂತ ಹೇಳ್ದೆ ನೋಡು ನಾನು. ಈ ಕಡೆ ಪಕ್ಕದ ತೋಟ, ಮತ್ತೆ 1-2 ಎಕರೆ ಹೊಲ, 1-2 ಎಕರೆ ತೋಟ ಐತೆ ನೋಡು. ಇದು ಪೂರಾ ನಮ್ಮ ಅಪ್ಪನ ಹೆಸರಲ್ಲೇ ಕಳ್ಳ ಬರೋದು ಸಿದ್ದಣ್ಣ. ನೋಡ್ತೀಯಾ? ಹೂ ಕಣ್ರಿ ಸಾವುಕಾರ, ನನಗೂ ಗೊತ್ತು ಕಣ್. ಸುಮ್ಕಿರ್ರಿ, ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ? ನನಗೆ ಗೊತ್ತಿಲ್ವಾ? ನಿಮ್ಮ ಹೆಸರಿಗೆ ಅದು ಗ್ಯಾರಂಟಿ ಬರೋದು, ನಿಮ್ಮ ಅಪ್ಪನ ಹೆಸರಲ್ಲೇ ಬರೋದು. ಹ್ಞೂ, ಈಗ ನೀವ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ಅಲ್ಲ, ಆ ಸಾವುಕಾರ ಊರವ್ರ ಮುಂದೆ ಬೇಕು ಬೇಕು ಅಂತಾನೇನೆ ನಮ್ಮ ಅಪ್ಪನ ಆಸ್ತಿ ಅಂತ ಹೇಳ್ಕೊಂಬಂದ ತಕ್ಷಣ ಅವ್ರದ್ದು ಆಸ್ತಿ ಆಗ್ಬಿಡುತ್ತಾ? ಅಲ್ಲ, ಎಷ್ಟು ವರ್ಷದಿಂದ ನೀವೆಲ್ಲದನ್ನು ಅದನ್ನೆಲ್ಲ ಉಳುಮೆ ಮಾಡ್ಕೊಂಡ್ ಬಂದಿದ್ದೀರಾ. ಅಂಥದ್ರಲ್ಲಿ ಇವಾಗ ಅದೆಂಗ್ ಹೋಗ್ಬಿಡುತ್ತೆ ಅವ್ರ ಅಪ್ಪನ ಹೆಸರಲ್ಲಿ? ಸುಮ್ಗಿರಿ, ಯಾಕೆ ಯೋಚನೆ ಮಾಡ್ತೀರಾ? ಹ್ಞೂ, ನೋಡ್ರಿ, ನೀವು ನಿಮ್ದು ಆಸ್ತಿ ಐತಂತಾನೇನೆ ಎಲ್ಲಕ್ಕಿಂತ ಮುಂಚೆ ಬಂದಿದ್ದೀರಾ. ಅವ್ರು ಎಷ್ಟಾದ್ರೂ ಕಳ್ಳ ನೋಡ್ರಿ ಆ ಸಾವುಕಾರರು. ಹ್ಞೂ, ಬೇಕು ಬೇಕು ಅಂತ ನಾಟಕ ಮಾಡ್ಕೊಂಡ್ ಬಂದಿದ್ರಲ್ಲ, ಇಷ್ಟು ದಿವಸ ನಾಟಕ ಮಾಡ್ಕೊಂಡು ಎಲ್ಲಾರ ಮುಂದೆನೂ ಹೇಳ್ಕೊಂಡು ಹೋಗ್ತಿದ್ರಲ್ಲ. ನೋಡ್ರಿ, ಇವಾಗ ಈ ಸರ್ ಬಂದ ತಕ್ಷಣ ಅಳತೆ ಮಾಡೋರು ಎಲ್ಲ ಬಂದ ತಕ್ಷಣ ಬಂದೇ ಇಲ್ಲ ನೋಡ್ರಿ. ಇಷ್ಟೊತ್ತಾದ್ರೂ ಎದ್ರಕೊಂಡ್ಬಿಟ್ಟು ಸತ್ಯ ಗೊತ್ತಾಗ್ಬಿಡುತ್ತಲ್ಲ ಅದಕ್ಕೆ. ಹೂಕಂಡ್ಲಾ, ಹೂಕಂಡ್ಲಾ. ಲೇ ಸಿದ್ದಣ್ಣ, ಅದ್ರಲ್ಲೂ ನನಗೆ ಎದುರು ಹಾಕೋಣಕ್ ಬರ್ತಾರಲ್ಲ ಅವರು. ಅವನು ಸಾವುಕಾರ ಇರ್ಬೋದು, ಅವನ್ಕಿಂತ ಒಂದು ಪಟ್ಟು ನಾನು ಜಾಸ್ತಿನೇ ಕಳ್ಳ, ಅವನ್ಕಿಂತ ಒಂದ್ ಕೈ ಮೇಲೆ ಇದೀನಿ ಕಳ್ಳ ನಾನು. ಹ್ಞೂ, ಅವನು ನನ್ಗೆದೇನೆ ಎದುರ್ಸಕ್ ಬರ್ತಾನಲ್ಲ ಆ ಸಾವುಕಾರ. ನಾನು ಎದ್ರಕೊಂಡ್ಬಿಡ್ತೀನಿ. ಅದ್ರಲ್ಲೂ ಅಣ್ಣ ತಮ್ಮದ್ರಿ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಎದುರ್ಸಕ್ ಬರ್ತಾರೆ. ನೋಡಿ ಇವಾಗ ಹೆಂಗ್ ಬರುತ್ತೆ ನಮ್ಮ ಅಪ್ಪನ ಹೆಸರಲ್ಲಿ ಹೆಂಗ್ ಹೇಳ್ತಾರಂತ. ಹ್ಞೂ, ಅವ್ರಿಗೆ ಹೆಂಗ್ ಅವಮಾನ ಆಗುತ್ತಂದ್ರೆ ಸಿದ್ದಣ್ಣ, ಇವಾಗ ತಲೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ಬಾರ್ದು, ಹಂಗಾಗುತ್ತೆ ಇವಾಗ ಅವಮಾನ. ನೋಡುವಂತೆ ಬೇಕಾದ್ರೆ ತಲೆ ಎತ್ಕೊಂಡು ತಿರ್ಬಾರ್ಬಾರ್ದು ಕಳ್ಳವ್ರು. ಹ್ಞೂ, ಏನ್ ಮಾಡ್ಬೇಕು ಗೊತ್ತಲ್ಲ ಸಿದ್ದಣ್ಣ. ಇವಾಗ ನಮ್ಮ ಅಪ್ಪನ ಹೆಸರಲ್ಲಿ ಅಂತ ಹೇಳ್ಬಿಟ್ರೆ ಆಯ್ತು, ಹೇಳ್ತಾರೆ ಬಿಡು, ಅದು ಬೇರೆ ವಿಚಾರ. ಆಮೇಕಿಂತ ಊರವ್ರ ಮುಂದೆ ಎಲ್ಲಾರ ಮುಂದೆನೂ ಹೇಳ್ಕೊಂಬಂದ್ಬಿಡ್ಬೇಕು. ಈ ಸಾವುಕಾರನ ಕೈಲಿ ಏನೂ ಆಗಲ್ಲ. ಬರೀ ಬೇಕು 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 ಅಂತಾನೆ ಎಲ್ಲಾರ ಮುಂದೆನೂ ನಾಟಕ ಮಾಡ್ಕೊಂಡ್ ಬಿಲ್ಡಪ್ ಕೊಡ್ಕೊಂಡ್ ಬಂದಿದ್ದು ಇಷ್ಟು ವರ್ಷ. ನೋಡ್ರಿ ಬೇಕಾದ್ರೆ. ಹ್ಞೂ, ನಮ್ ಶಂಕರಣ್ಣರ ಅಪ್ಪನ ಹೆಸರಲ್ಲಿ ಬರ್ತಿದೆ ಆಸ್ತಿ. ಬರೀ ಇವ್ನು ಇವ್ರದ್ದು ಹಿಂಗೆ ಕಿತ್ಕೊಂಡಿರೋದು ಅಂತ ಎಲ್ಲಾರ ಮುಂದೆನೂ ಹೇಳ್ಕೊಂಬರ್ಬೇಕು ಅವ್ನು ಎಂತ ಕಳ್ಳ ಅಂತ. ಸಾವುಕಾರ್ರೆ, ಶಂಕರಣ್ಣರೇ, ಸಾಮಾನ್ಯಕ್ಕೆ ಅವ್ರು ಸಾವುಕಾರರು ಬರಲ್ಲ ಅಲ್ವಾ ಇಲ್ಲಿ? ಹಂಗಾದ್ರೆ ಅದೇ ನಿಮ್ಮ ಅಪ್ಪನ ಹೆಸರಲ್ಲಿ ಐತೆ ಅಂತ ಆಸ್ತಿ ಗೊತ್ತಾಗೈತಲ್ಲ, ಇನ್ನೇನು? ಹ್ಞೂ, ಇನ್ನೇನು ಬರಲ್ಲ ಸಾಮಾನ್ಯಕ್ಕೆ. ಬಿಡ್ರಿ ಅತ್ಲಾಗಿ. ಹ್ಞೂ, ಈ ಸಾಹೇಬ್ರಿಗೆ ಹೇಳ್ರಿ ಅತ್ಲಾಗಿ, ನಮ್ಮ ಅಪ್ಪನ ಹೆಸರಲ್ಲಿ ಇರೋದು ಆಸ್ತಿ ಬಿಡಿ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ಅವ್ರು ಇನ್ನೇನು ಬರ್ತಾರೆ, ಬರಲ್ಲ ಏನಿಲ್ಲ. ಅವರು ಹೆದರ್ಕಂಡು ಹೋಗ್ಬಿಟ್ರು. ಅವರು ಸತ್ಯ ಏನಂತ ಗೊತ್ತಾದ್ಮೇಲೆ ತಿರ್ಗಾ ಅವ್ರು ಇನ್ನೆಲ್ಲ ಬರ್ತಾರೆ ಅಂತ ಹೇಳ್ಬಿಡ್ರಿ ಅತ್ಲಾಗಿ. ಸುಮ್ಕೆ ಹೋಗೋಣ ಮಂತವ. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಸಾವುಕಾರ್ರೆ. ಹ್ಞೂ ಶಂಕರಣ್ಣರೇ, ಸಿದ್ದಣ್ಣ ಕರೆಕ್ಟ್ ಅಲ್ವಾ? ನೋಡು ನೋಡು, ಬರಲ್ಲ ಕಳ್ಳ. ಅವ್ರು ಇನ್ನೆಲ್ಲ ಬರಕ್ ಆಗುತ್ತಲ್ಲ? ಅದ್ ಯಾವ ತಲೆ ಎತ್ಕೊಂಡು ತಿರ್ಗಾಡ್ಕೊಂಡು ಇಲ್ಲಿ ಬರಕ್ ಆಗುತ್ತಲ್ಲ? ಆ ಗೌಡ್ರ ಮುಂದೆ ಬಿಲ್ಡಪ್ ಕೊಡ್ತಿದ್ರು, ಊರವ್ರ ಮುಂದೆ ಎಲ್ಲ ಬಿಲ್ಡಪ್ ಕೊಡ್ತಿದ್ರಲ್ಲ, ಇವಾಗ ಕೊಡ್ಲಿ ನೋಡ್ತೀನಿ ನಾನು. ಹ್ಞೂ, ಇನ್ನೆಲ್ಲ ತಲೆ ಎತ್ಕೊಂಡು ಬರಕ್ ಆಗುತ್ತೆ? ಎತ್ಲಾಗ ಹೋಗ್ಬಿಟ್ಟಂಕಳ್ಳ ಅವ್ನು, ಎದ್ರಕಂಡ ಅವ್ನು ಸಾವುಕಾರ. ಹ್ಞೂ ಹ್ಞೂ, ಪಕ್ಕ ಹೋಗ್ಬಿಟ್ಟಿದ್ದಾನೆ ಬಿಡು. ಮಾಡ್ತೀನಿ ನೋಡು. ಅಲ್ಲ, ನನ್ಗೆ ಎದುರು ಹಾಕೋಣಕ್ ಬರ್ತಾರೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಅಣ್ಣ ತಮ್ಮಂದ್ರುಗಳೆಲ್ಲ ಎದುರ್ಸಕ್ ಬರ್ತಾರೆ. ನಾನು ಯಾರಂತ ಗೊತ್ತಿಲ್ವಾ ಶಂಕರಣ್ಣ? ಹ್ಞೂ, ನನಗೆ ಎದುರು ಹಾಕೊಂಡವ್ರು ಈ ಊರಲ್ಲೇ ನೆಮ್ಮದಿಯಾಗಿರಕ್ ಬಿಟ್ಬಿಡ್ತೀನ ನಾನು. ನೋಡು, ಇನ್ನು ನನಗೆ ಕೆಣಕಿದ್ದಾರೆ. ಮುಂದೆ ಏನೇನಾಗುತ್ತಂತ ಅವ್ರಿಗೆ ಇನ್ನು ಏನೇನಂತ ತೋರಿಸ್ತೀನಿ ಸಿದ್ದಣ್ಣ. ಹ್ಞೂ ಹ್ಞೂ ಸಾರ್, ಇದು ಆಸ್ತಿ ಎಲ್ಲದೂ ಪಕ್ಕದ ಆಸ್ತಿ ಇದೆ ಅಂತ ಹೇಳಿದ್ನಲ್ಲ ನಾನು, 4 ಎಕರೆ ಎಲ್ಲ ನಮ್ಮ ಅಪ್ಪನ ಹೆಸರಲ್ಲೇ ತಾನೇ ಬರ್ತಿರೋದು. ನೋಡಿ ಸರ್, ಇನ್ನೇನು ಬರ್ತಿದ್ರೆ ಇತ್ಲಾಗಿ ಇನ್ನೇನು ಹೋಗೋಣ ಅತ್ಲಾಗಿ. ಸುಮ್ಮನೆ ಯಾಕೆ ಅದು ಇದು ನೋಡ್ಕೊಂಡು ನೀನು ಕಾಣ್ತೀರಾ ಅತ್ಲಾಗಿ? ನಮ್ಮ ಅಪ್ಪನ ಹೆಸರಲ್ಲೇ ಬರೋದು ಬಿಡಿ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೋಡಪ್ಪ, ಸುಮ್ನಿರಪ್ಪ ಒಂದ್ ಸ್ವಲ್ಪ. ಇಲ್ಲೆಲ್ಲ ನಾವೆಲ್ಲ ಕರೆಕ್ಟಾಗಿ ನೋಡ್ಬೇಕು, ಲೆಕ್ಕ ಎಲ್ಲ ನೋಡ್ಬೇಕು. ಅಕ್ಕಪಕ್ಕ ಎಷ್ಟೈತೆ ವಿಸ್ತೀರ್ಣ ಪ್ರತಿ ಒಂದ್ರು ನಾವು ನೋಡ್ಬೇಕು. ಸುಮ್ಕೆ ನೀನ್ ಹೇಳ್ಬಿಟ್ಟಂಗ ಆಗಲ್ಲ ಇವೆಲ್ಲ. ನೀವು ಬಾಯಿ ಮಾತಿಗೆ ಹಿಂಗೆಲ್ಲದೂ ನಮ್ದೈತೆ, ನಮ್ ತಾತಂದೈತೆ, ಅದು ಇದು ಹೇಳಿದ್ರೆ ಇವೆಲ್ಲ ನಡೆಯಲ್ಲ ಕಣಪ್ಪ. ಎಲ್ಲಾದ್ರೂ ಇದು ನಕ್ಷೆಯಲ್ಲಿ ಏನೈತೋ ಅದ್ರ ಪ್ರಕಾರನೇ ನಾವು ನೋಡ್ಬೇಕು. ಸ್ವಲ್ಪ ಟೈಮ್ ನಿನ್ಕ ಒಂದ್ ಸ್ವಲ್ಪ ನೋಡ್ತಿಲ್ವಾ ನಾನು? ಸಮಾಧಾನನೇ ಇಲ್ವಾ? ಯೋ ಸಾರ್, ಇನ್ನೇನ್ ನೋಡ್ತೀರಾ? ನಮ್ ಸಾವುಕಾರನಪ್ಪ ಶಂಕರಣ್ಣರಪ್ಪ ಇವರು ರಾಜೇಶಣ್ಣ ಅಂತ ನೋಡಿ. ಸಾಮಾನ್ಯಕ್ಕೆ ರಾಜೇಶಣ್ಣನ ಹೆಸರಲ್ಲಿ ಎಲ್ಲಾನು ಬರ್ತಿರುತ್ತೆ. ಈ ಕಡೆ 4 ಎಕರೆ, 2 ಎಕರೆ ತೋಟ, 1-2 ಎಕರೆ ಹೊಲ, ಎಲ್ಲದೂನು ಎಲ್ಲ ಎಡಗಡೆ ಸೈಡು ನೋಡಿ ಎಲ್ಲ ಬರ್ತಿದೆ ಅನ್ಸುತ್ತೆ ಅಲ್ವಾ? ನೋಡಿ, ಇನ್ನೇನಕ್ಕೆ ನೀವು ಅದು ಇದು ನೋಡ್ತಾ ನಿಂತ್ಕೊಳ್ತೀರಾ? ಪಾಪ ನಿಮ್ಗೂನು ಅಲ್ಲಿ ಹೋಗೋದಕ್ಕೆ ಅರ್ಜೆಂಟ್ ಕೆಲಸ ಇರುತ್ತೆ. ಹೋಗಿ ನೋಡ್ಕೊಂಬನ್ನಿ ಅತ್ಲಾಗಿ.
ಹ್ಞೂ ನೋಡ್ಕೊಂಬಿಟ್ಟು ಹೇಳು ಹೋಗಿ ಅತ್ಲಾಗಿ ಇನ್ನೇನಕ್ಕೆ ನಿನ್ಕೊಳ್ತೀರಾ ಸಾರ್ ಇಲ್ಲಿ. ಏ ಯಾರಪ್ಪ ನೀನು? ಸುಮ್ಮನೆ ಯಾಕೆ ನನಗೆ ತಲೆ ತಿಂತಿದ್ದೀರಾ? ಸುಮ್ಮಕ್ಕೆ ನಿನ್ಕಡ್ರಿ ಒಂದ್ಗಳಿಗೆ. ಇದೊಳ್ಳೆ ಕತೆ ಆಗೋಯ್ತಲ್ಲ ನಿಮ್ಮಿಂದ. ಆ ಅಲ್ಲ, ನಾನು ನೋಡ್ತಿದ್ದೀನಿ ತಾನೆ, ನೋಡ್ತಿದ್ದೀನಂತ ಹೇಳ್ತಿದ್ದೀನಿ ತಾನೆ. ಸುಮ್ಮನೆ ಬಂದ್ಬಿಟ್ಟು ನೀನೇ ಅಲ್ಲ, ನೀವೇ ಅತ್ಲಾಗಿ ಎಲ್ಲಾದ್ರೂ ಇದು ಮಾಡ್ಕೊಂಡು ನಿಮ್ಮ ಪಾಡಿಗೆ ಹೇಳ್ಕೊಳಕ್ಕೆ ಇದ್ದಿದ್ರೆ ನಾವಿನ್ನೇನಕ್ಕೆ ಬರಬೇಕಿತ್ತು ಅಲ್ವಾ? ಸ್ವಲ್ಪ ಟೈಮು ಸುಮ್ಮನೆ ನಿನ್ಕೋಬೇಕು. ಹ್ಞೂ ನೋಡಪ್ಪ, ಸುಮ್ಮನೆ ನನಗೆ ನಾನು ಏನಾದರೂ ನೋಡ್ತಿರ್ಬೇಕಾದ್ರೆ ಇಲ್ಲಿ ಬಂದು ಸುಮ್ಮನೆ ನನಗೆ ತಲೆನೋವು ಕೊಡ್ಬೇಡ್ರಿ. ತೆಪ್ಪಗೆ ನಿಮ್ದು ಎಷ್ಟೈತೋ ಅಷ್ಟು ನೋಡ್ಕೊಂಡು ನಿನ್ಕೊಡ್ರಿ. ಕಡೆಗೆ ನಾನು ಹೇಳಿ ಹೋಗ್ತೀನಿ, ನನಗೆ ಗೊತ್ತೈತೆ. ನೀವು ಹೇಳಿದ ತಕ್ಷಣ ನಿಮ್ಮ ಮಾತು ಕೇಳ್ಕೊಂಡು ನಿನ್ಕೊಳಕ್ಕೆ ಆಗಲ್ಲ ಇಲ್ಲೆಲ್ಲದೂ, ಸರಿನಾ? ಸುಮ್ಮಕ್ಕೆ ನಿನ್ಕೋಬೇಕು ಒಂದ್ಗಳಿಗೆ. ಅದು ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು? ಆವಾಗಲಿ ನಾನು ನೋಡ್ತಿದ್ದೀನಿ. ಅಯ್ಯ ಅದೇನಕ್ಕಪ್ಪ ಹಿಂಗೆ ಆಡ್ತಿದ್ದೀರಾ ಏನ? ಎಲ್ಲಿ ಅವರು ಗೌಡ್ರು ಯಾರೋ ಕರೆದಿದ್ರಲ್ಲ ನನಗೆ, ಗೌಡ್ರು ಎಲ್ಲೋದ್ರು? ಅವರು ಬಂದಿಲ್ವಾ ಇನ್ನೂ? ಅಲ್ಲ ಸರ್, ಗೌಡ್ರು ಅವರೆಲ್ಲ ಎಲ್ಲಿ ಬರ್ತಾರೆ ಸರ್? ಬರಲ್ಲ ಸರ್, ಅವರೆಲ್ಲಾರು ಯಾವುದೇ ಕಾರಣಕ್ಕೂ ಬರಲ್ಲ. ಅದೇನ್ ತಲೆ ಎತ್ಕೊಂಡು ಬರ್ತಾರೆ ಸರ್? ಹ್ಞೂ ಆ ಸಾವ್ಕಾರ ಇದಾರಲ್ಲ, ಸಾವ್ಕಾರು ಅವರು ಬೇಕು 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 ಅಂತಾನೇನೆ ಹ್ಞೂ ನಮ್ಮ ಆಸ್ತಿ ಅನ್ಕೊಂಡು ತಿರ್ಗಾಡ್ತಿದ್ರು. ಯಾವಾಗ ಇದು ನಮ್ಮ ಆಸ್ತಿ ಅಂತ ಗೊತ್ತಾಗ್ಬಿಟ್ಟೈತೆ ಅವರಿಗೆ. ಅದ್ರಲ್ಲೆಲ್ಲ ಭಾಳ ಬುದು ಅಂತ ಅವ್ನು ಸಾವ್ಕಾರ ಗೊತ್ತಾಗ್ಬಿಟ್ಟೈತಲ್ಲ, ಅದಕ್ಕೆ ಅವರು ಬಂದೇ ಇಲ್ಲ ಸರ್. ಸತ್ಯ ಏನಂತ ಗೊತ್ತಾಗ್ಬಿಡುತ್ತೆ, ಅವಮಾನ ಆಗೋಗ್ಬಿಡುತ್ತೆ, ತಲೆ ಎತ್ಕೊಂಡು ಹೆಂಗ್ ಹೋಗೋಣ ಅವ್ರ ಮುಂದೆ ಎಲ್ಲದೂ ಅಂತ ಬಂದೇ ಇಲ್ಲ ಸರ್. ಬಂದೇ ಇಲ್ಲ, ಬರೋದೂ ಇಲ್ಲ ಸರ್. ಅವರು ಯಾವುದೇ ಕಾರಣಕ್ಕೂ ಬರಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ಸರ್ ಹೇಳ್ತಿರೋದು, ಬಿಟ್ಬಿಡಿ ಅತ್ಲಾಗಿ. ಸುಮ್ಮನೆ ಏನಕ್ಕೆ? ಇನ್ನೇನು ನಮ್ಮ ಅಪ್ಪಂದೇ ಅಲ್ವಾ ಇರೋದು ಆಸ್ತಿ, ಬಿಡಿ ಅತ್ಲಾಗಿ. ನೀವು ಹೋಗಿ, ಇನ್ನೇನು ನಾವು ಹೇಳ್ತೀವಿ ಅವ್ರು ಬಂದಾಗ. ಸುಮ್ಕಿರಪ್ಪ. ಗೌಡ್ರು ಅವಾಗಿಂದನು ಫೋನ್ ಮಾಡಿದ್ರು ನನಗೆ, ಬರ್ತಿದ್ದೀನಿ ಸಾರ್, ಒಂದು 10 ನಿಮಿಷ ಅಲ್ಲೇ ನಿನ್ಕೊಂಡಿರಿ ಅಂತ ಹೇಳಿದ್ದಾರೆ. ನೀವು ಸುಮ್ಮನೆ ದಯವಿಟ್ಟು ನನಗೆ ನೋಡಿ ಹಿಂಸೆ ಮಾಡಬೇಡಿ. ನಿಮ್ಮದು ಕೆಲಸಗಳು ಎಷ್ಟಿದಾವೋ ಅಷ್ಟು ನೋಡ್ಕೊಂಬಿಟ್ಟು ಸುಮ್ಮನೆ ನಿನ್ಕೊಂಬಿಡ್ರಿ. ಅದು ಯಾಕೆ ಈ ರೀತಿ ಆಡ್ತಿದ್ದೀರಾ ನೀವು? ಆವಾಗಲೇ ನಾನು ನೋಡ್ತಿದ್ದೀನಲ್ಲ. ಸ್ವಲ್ಪ ಟೈಮು ನನಗೆ ಸಮಾಧಾನದಿಂದ ನಿನ್ಕೊಂಬಿಟ್ರೆ ಅಲ್ಲ, ನೀವೇ ಹೇಳ್ಕೊಳಕ್ಕಿದ್ದಿದ್ರೆ ನಾನೇನಕ್ರಪ್ಪ ಬರಬೇಕಿತ್ತು? ನಾನು ಹೇಳೋದು ಅರ್ಥ ಆಗ್ತೈತೆ ನಿಮಗೆ? ಅಲ್ಲ, ನಿಮ್ಮ ಪಾಡಿಗೆ ನೀವು ನಮ್ಮಪ್ಪನ ಹೆಸರಲ್ಲೈತೆ ಅಂತ ಹೇಳ್ಕೊಂಬಿಟ್ರೆ ಆಗುತ್ತಾ? ಇಲ್ಲಿ ನಕ್ಷೆಯಲ್ಲಿ ಏನು ಇದ್ರ ಪ್ರಕಾರ ಆಯಿತು ಅದ್ರ ಪ್ರಕಾರನೇ ನಾವು ಕೊಡಬೇಕು, ಸರಿನಾ? ಈ ಪ್ರಿಂಟು ಏನು ಬಂದಾಯ್ತೋ ಅದ್ರ ಪ್ರಕಾರನೇ ನಾವು ನೋಡಬೇಕು. ಸ್ವಲ್ಪ ಟೈಮು, ಸ್ವಲ್ಪ ಸಮಾಧಾನದಿಂದ ನಿನ್ಕೊಳ್ಳಿ. ನಾನು ಹೇಳೇ ಹೋಗೋದಕ್ಕೆ ಬಂದಿರೋದು, ಯಾರ್ಯಾರ ಹೆಸರಲ್ಲಿದೆ ಏನೇನಂತ ಹೇಳೋಗೋದಕ್ಕೆ ಬಂದಿರೋದು, ಸರಿನಾ? ಶಂಕರಣ್ಣರೇ ಇದ್ಯಾಕೆ ಇವರು ಹಿಂಗಾಡ್ತಿದ್ದಾರೆ? ಇವರು ಅವಾಗ್ಲಿ ನಾನು ನೋಡ್ತಿದ್ದೀನಿ. ಅಲ್ಲ, ನಿಮ್ಮ ತಾತನ ಹೆಸರಲ್ಲೇ ತಾನೇ ಪಕ್ಕ ಇರೋದಿದು, ರಾಜೇಶಣ್ಣನ ಹೆಸರಲ್ಲೇ ತಾನೇ ಇರೋದು. ಗೊತ್ತಿದ್ರು ಇವ್ರು ಯಾಕೆ ಇವ್ರು ಹಿಂಗಾಡ್ತಿದ್ದಾರೆ? ಇವರು ಅವಾಗ್ಲಿ ನಾನು ನೋಡ್ತಿದ್ದೀನಿ. ನಾನು ಹೇಳಬೇಕು, ನಾನು ಹೇಳೋವರೆಗೂ ಸುಮ್ಮಕ್ಕೆ ನಿನ್ಕೋಬೇಕು. ಇಲ್ಲಿ ಪ್ರಿಂಟಲ್ಲಿ ಏನಾಯ್ತು ಅದ್ರ ಪ್ರಕಾರ ನಾನು ನೋಡಬೇಕು. ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಏನ್ ಶಂಕರಣ್ಣರೇ ಇವ್ರು ಹಿಂಗೆಲ್ಲ ಮಾತಾಡ್ತಿದ್ದಾರೆ? ಲೇ ಸಿದ್ದಣ್ಣ, ಅದ್ ಎಷ್ಟಾದ್ರೂ ನೋಡ್ಕೊಳ್ಳಿ ಬಿಡ್ಲಾ, ಅದ್ ಏನಾದ್ರೂ ಮಾಡ್ಕೊಳ್ಳಿ, ಎಷ್ಟಾದ್ರೂ ನೋಡ್ಕೊಳ್ಳಿ, ಯಾವ ಕಡೆನಾದ್ರೂ ನೋಡ್ಲಿ, ಅಳತೆ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲೋದ್ರೂ ನಮ್ಮ ತಾತನ ಹೆಸರಲ್ಲೇ ಬರ್ಬೇಕು ಕಳ್ಳ. ನೀನ್ ಯಾಕಲ ಯೋಚನೆ ಮಾಡ್ತಿದ್ಯಾ ಸಿದ್ದಣ್ಣ? ಸುಮ್ಕಿರ್ಲ, ನನಗ್ ಗೊತ್ತಿಲ್ವಲ್ಲ. ಇಂಥದ್ ಎಷ್ಟು ನೋಡ್ಬಿಟ್ಟಿದ್ದೀನಲ್ಲ ನಾನು. ಸುಮ್ಕಿರುವ, ಆರಾಮಾಗಿರುವ. ನೀನ್ ಯಾಕೆ ಎಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ? ನಾನೇ ತಲೆ ಕೆಡಿಸ್ಕೊಂತಿಲ್ಲ. ನಮ್ಮ ಅಪ್ಪನ ನಮ್ಮ ತಾತನ ಹೆಸರಲ್ಲಿ ಬಂದೇ ಬರುತ್ತೆ, ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮ ಅಪ್ಪನ ಹೆಸರಲ್ಲೂ ನಮ್ಮ ತಾತನ ಹೆಸರಲ್ಲೂ ಬಂದೇ ಬರುತ್ತೆ. ನೋಡಿ ಇವಾಗ ಕೂಗ್ತಾರೆ ನಮ್ಮ ತಾತನ ಹೆಸರು ನಮ್ಮ ಅಪ್ಪನ ಹೆಸರು, ಬೇಕಾದ್ರೆ ಅವ್ರು ಬರ್ಲಿ ಅಂತ ಕಾಯ್ತಿದ್ದಾರೆ ಅಷ್ಟೇ. ಸುಮ್ಕೆ ನಿನ್ಕಳಪ್ಪ. ಇವ್ರಂತೂ ಅತ್ಲಾಗಿ ಅವಾಗ್ಲಿ ನಾನು ನೋಡ್ತಿದ್ದೀನಿ. ಅದೇ ಯಾಕೆ ಹಿಂಗೆ ಆಡ್ತಿದಾರೋ ಏನೋ. ಅಲ್ಲ, ಈ ಗೌಡ್ರು ನನಗೆ ಬೇಗ ಬರ್ರಪ್ಪ ಬನ್ನಿ ಸಾರ್ ಅಂತ ಕರೆದುಬಿಟ್ಟು ಇಷ್ಟೊತ್ತಾದರೂ ಬರಲಿಲ್ಲ. ಟೈಮಿಂಗ್ಸೇ ಬೇಡವಾ ಇವರಿಗೆ? ನಮಗೆ ಬೇರೆ ಕಡೆ ಎಲ್ಲ ಡ್ಯೂಟಿ ಇರುತ್ತೆ, ನಾವು ಬೇಗ ಹೋಗ್ಬೇಕು. ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾರೆ ಇವರು? ಎಲ್ಲ ಲೇ ರಂಗಜ್ಜ, ಲೇ ಸಾವ್ಕಾರ, ಅಲ್ಲ ಸಾಹೇಬ್ರು ಸರ್ರು ಬಂದೇ ಬಿಟ್ಟಿದ್ದಾರೆ ಕಳ್ಳ. ತರಿಕೆ ಹೋಗ್ರಿ ಅತ್ಲಾಗಿ. ಬೇಗ ಬರ್ಬೇಕಿತ್ತು ಕಣ್ರ, ನಾವು ನಿಮ್ಮಿಂದ ಅರ್ಧ ತಡ ಆಗೋಯ್ತು ಕಣ್ರಪ್ಪ ನನ್ಗಂತೂ. ನೋಡ್ರಿ ಅಲ್ಲಿ ಅವ್ನು ಶಂಕರಣ್ಣ ನೋಡ್ರು, ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ಅವನು ಶಂಕರಣ್ಣ ಸಿದ್ದಣ್ಣ ಇಬ್ರು ಹೆಂಗ್ ನಿಂತಿದ್ದಾರೆ ನೋಡ್ರಿ. ನೀವು ಇದೀರಪ್ಪ ಅತ್ಲಾಗಿ. ಸಾರ್ ನಮಸ್ಕಾರ ಸಾರ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ತಡ ಆಗೋಯ್ತು. ಏನು ಮಾಡ್ತೀರಾ, ನನಗೂ ಒಂದ್ರೇಟು ಶುಗರ್ ಬೇರೆ, ಹಂಗಾಗಿ ತಿಂಡಿ ಗಿಂಡಿ ತಿನ್ಕೊಂಡೆ ಬರಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ ಟೈಮ್ ಹೊತ್ತಾಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲ ಕಣ್ರಿ ಗೌಡ್ರೆ, ಈಗ ನೀವೇನ ಕರೆದಿದ್ದು ನಮ್ಗೆ ಅಳತೆ ಮಾಡೋದಕ್ಕೆ? ಈಗ ಆಸ್ತಿ ಯಾರ ಹೆಸರಲ್ಲೈತೆ ಏನು ಎತ್ತ ಅಂತ ಹೇಳೋದಕ್ಕೆ ನೀವೇನ ಕರೆದಿದ್ದು ನಮ್ಗೆ? ಹ್ಞೂ ಸಾರ್, ಇಲ್ಲಿ ಈ ಕಡೆ ಈ ಶಂಕರಣ್ಣ ಅವ್ರು ನಮ್ಮಪ್ಪನ ಹೆಸರಲ್ಲೈತೆ ಅಂತ ಹೇಳ್ತಾರೆ. ಈ ಕಡೆ ಈ ಸಾವ್ಕಾರ ಇದಾರೆ ನೋಡ್ರಿ, ಈ ಕಡೆ ನಮ್ಮ ರಂಗಜ್ಜಾರ ಮನೆಯವರು, ಅವರ ಅಣ್ಣ. ಹಂಗಾಗಿ ಅವ್ರು ನಮ್ಮ ಹೆಸರಲ್ಲೈತಿ ಅಂತ ಹೇಳ್ತಿದ್ದಾರೆ. ಇಬ್ರು ಪಾಪ ಭಾಳ ಇದು ಮಾಡ್ತಿದ್ದಾರೆ, ಒಬ್ರ ಮೇಲೊಬ್ರು ಕೋಪ ಮಾಡ್ಕೊಳೋದು, ಸುಮ್ಮನೆ ಮಾತಿಗೆ ಚರ್ಚೆ ಮಾಡ್ಕೊಳೋದು, ಸುಮ್ಮನೆ ತಲೆನೋವು ಆಗ್ತಿದೆ. ಒಂದು ವಾರದಿಂದನೂ ಹಿಂಗೆ ನಡೀತೈತೆ. ಹಂಗಾಗಿ ಈಗ ನಮಗೆ ಸ್ವಲ್ಪ ಅನುಮಾನ ಇದೆ.
ಸರ್ ಈಗ ಏನಂದ್ರೆ ನಮ್ಮ ಪಾಡಿಗೆ ನಾವೇನೇನೆ ಏನಿದ್ರು ಹೇಳಕ್ಕಾಗಲ್ಲ. ಹಂಗಾಗಿ ನಿಮ್ಮಂತ ಅಧಿಕಾರಿಗಳದು ಇದು ತಗೋಬೇಕು ನಾವು ಅಲ್ಲೂರ. ಹಂಗಾಗಿ ಹೇಳ್ತಿದ್ದೀನಿ ಸರ್, ದಯವಿಟ್ಟು ನಮಗೆ ಈ ಆಸ್ತಿ ಪಕ್ಕದಲ್ಲಿ 2 ಎಕರೆ ತೋಟ 2 ಎಕರೆ ಹೊಲ ಇದು ಯಾರ ಹೆಸರಲ್ಲಿ ಐತೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ನಿಮ್ಮಿಂದ ಭಾಳ ಉಪಕಾರ ಆಗಿ ಹೋಗ್ಬಿಡುತ್ತೆ ಸರ್. ಸುಮ್ಕೆ ಒಬ್ರಿಂದ ಒಬ್ರು ನಾವು ಊರಲ್ಲಿ ಅಣ್ಣ ತಮ್ಮದ್ರಿದ್ದಂಗೆ ಇರ್ತೀವಿ, ಸುಮ್ಮನೆ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳ್ಳೋದು ಬೇಡ ಅಲ್ವಾ ಸರ್? ಹೌದು ಕಣ್ರಿ, ಹೌದು ಗೌಡ್ರೆ, ಅದಕ್ಕೋಸ್ಕರನೇ ತಾನೇ ನಾವು ಬಂದಿರೋದು ಇವಾಗ. ಸರಿ ಸರಿ ಆಯ್ತು. ಇದೆಲ್ಲ ನೋಡ್ತಿದ್ದೀನಿ, ವಿಸ್ತೀರ್ಣ ಪ್ರತಿಯೊಂದು ನೋಡ್ತಿದ್ದೀನಿ. ನಂದು ಪ್ರಕಾರ ಏನು ಹೇಳ್ತಿಲ್ಲ, ಈ ನಕ್ಷೆಯಲ್ಲಿ ಏನಾಯ್ತು ಅದ್ರ ಪ್ರಕಾರ ನಾನು ಹೇಳ್ತಿದ್ದೀನಿ. ಒಂದು 5 ನಿಮಿಷ ಸುಮ್ಮನಿರಿ. ನಾನು ಹೇಳ್ಬಿಡ್ತೀನಿ. ಎಲ್ಲಿ ಇನ್ನು ಈ ಕಡೆಯವರು ಬಂದಿದ್ದಾರೆ, ಇನ್ನು ಬೇರೆಯವರು ರಂಗಜ್ಜ ಅಂತ ಹೇಳಿದ್ರಲ್ಲ ಸಾವುಕಾರರು, ಅವ್ರು ಯಾರು ಬಂದಿಲ್ವಾ? ಅಯ್ಯೋ ಅವ್ರೆಲ್ಲ ಬರ್ತಾರೆ ಬಿಡಿ ಸರ್, ಅವ್ರ ಕೈಲಿ ಇನ್ನೆಲ್ಲಿ ತಲೆ ಎತ್ಕೊಂಡು ಇನ್ನೆಲ್ಲ ಬರೋಕ್ಕಾಗುತ್ತೆ? ಆಸ್ತಿ ಎಲ್ಲ ನಮ್ಮ ಅಪ್ಪನ ಹೆಸರಲ್ಲಿ ಬರ್ತೈತೆ. ಇಷ್ಟು ದಿವಸ ದಬಾಸ್ಕೊಂಡು ಓಡಾಡ್ತಿದ್ರು, ಊರವ್ರ ಮುಂದೆ ಎಲ್ಲಾರ ಮುಂದೆನೂ ಹೇಳ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಆಸ್ತಿ ಎಲ್ಲ ನಮ್ಮ ಹೆಸರಲ್ಲಿ ಬರ್ತಿದೆ, ಆಸ್ತಿ ಎಲ್ಲ ನಮ್ಮ ಹೆಸರಲ್ಲಿ ಇರೋದು, ಹಂಗೆ ಹಿಂಗೆ ಅಂದ್ಕೊಂಡು ಬರ್ತಿದ್ರು. ಇವಾಗ ಯಾವಾಗ ನಮ್ಮ ಅಪ್ಪನ ಹೆಸರಲ್ಲಿ ಬರ್ತೈತೆ ಅಂತ ಗೊತ್ತಾಗ್ಬಿಟ್ಟದಲ್ಲ, ಅದಕ್ಕೆ ಅವ್ರು ಇನ್ನೆಲ್ಲ ಬರ್ತಾರೆ. ಗೌಡ್ರಿಗೆ ಮಾತ್ರ ಕಳ್ಸಿದಾರೆ. ಏನ್ರಿ ಗೌಡ್ರೆ, ನಮ್ಮ ಅಪ್ಪನ ಹೆಸರಲ್ಲಿ ಅಲ್ವಾ ಬರೋದು? ಲೇ ಶಂಕರಣ್ಣ, ಒಂದು 10 ನಿಮಿಷ ಸುಮಕ್ ನಿನ್ಕಳ್ಳ. ನನ್ಗೇನ್ಲ ಗೊತ್ತು ನಿಮ್ಮ ಅಪ್ಪನ ಹೆಸರಲ್ಲಾಯ್ತು, ಆ ರಂಗಜ್ಜಾರ ಅಪ್ಪನ ಹೆಸರಲ್ಲಾಯ್ತು, ಆ ಸಾವುಕಾರ ರಂಗಜ್ಜಾರ ಅಪ್ಪನ ಹೆಸರಲ್ಲಾಯ್ತು, ನನಗ್ ಗೊತ್ತಿಲ್ಲ. ಇಲ್ಲಿ ಸಾಹೇಬ್ರು ಸರ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು. ನೀನ್ ಪಾಡಿಗೆ ನೀನ್ ಹೇಳ್ಬಿಟ್ರೆ ಆಗುತ್ತಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಂದು 5 ನಿಮಿಷ ಸುಮ್ಮಕ್ ತೆಪ್ಪಗ್ ನಿನ್ಕೊಂಬಿಡು ನೀನು. ಸರಿ ಕಣ್ರಿ ಗೌಡ್ರಿ, ಆಯ್ತು. ನಾನು ಯಾಕೆ ತಲೆ ಕೆಡಿಸ್ಕೊಂಡು ಹೇಳ್ರಿ, ನಾನು ಆರಾಮಾಗಿ ನಿಂತಿದ್ದೀನಿ. ಎಷ್ಟೇ ಆದ್ರೂ ನಮ್ಮ ಅಪ್ಪನ ಹೆಸರಲ್ಲಿ ಅಲ್ವಾ ಬರೋದು? ಸಾವುಕಾರ್ರೆ ಶಂಕರಣ್ಣರೇ, ಅಲ್ಲಿ ನೋಡ್ರಿ. ಆ ಸಾವುಕಾರನು ಆ ರಂಗಜ್ಜ ಬರ್ತಿದಾರೆ. ನೀವು ನೋಡಿರೆ ಅವಾಗ್ಲಿ ನಾನು ಬರಲ್ಲ ಅಂತ ಹೇಳ್ತಿದ್ರಿ. ನೋಡ್ರಿ ಅಲ್ಲಿ ಬರ್ತಿದಾರೆ. ಎಲ್ಲ ಬರ್ಲಿ ಬಿಡ್ಲಾ, ಬಂದೇನ್ಲ ಮಾಡ್ಕೊಡ್ತಾರೆ. ಸುಮ್ಕೆ ಬಂದ್ ನಿನ್ಕೋಬೇಕು ಅಷ್ಟೇ. ಅವ್ರ ಕೈಲಿ ಏನಾಗುತ್ತೆ? ಆಯ್ತಾ, ಅವ್ರ ಕೈಲಿ ಏನು ಆಗಲ್ಲ. ನಮ್ಮ ಅಪ್ಪನ ಹೆಸರಲ್ಲಿ ಬರುತ್ತಂತ ಹೇಳಿದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಸುಮ್ಕೆ ಹೋಗ್ಬೇಕು. ಅವ್ನು ಸಾವುಕಾರ, ಅವನು ಬಾಬಾ ನನ್ನ ಮುಂದೆನೇ ನನ್ಗೆ ಎದುರು ಹಾಕೋಣಕ್ ಬಂದ್ರೆ ನಾನ್ ಬಿಟ್ಬಿಡ್ತೀನ. ನೋಡು ಇನ್ನು ಮುಂದೆ ಐತೆ ಅವನಿಗೆ. ನಮಸ್ಕಾರ ಸರ್. ನಮಸ್ಕಾರ. ಇದೇ ಹಾಕಲ್ಲ. ಲೇ ಸಾವುಕಾರ ರಂಗಜ್ಜ, ನಿಮ್ಗೆ ಎಷ್ಟು ಗಂಟೆಗೆ ಬರೋದು ಕೇಳಿದ್ ನಾನು. ಅಲ್ಲ ಕಳ್ಳ, ಹೇಳೋದಕ್ಕಿಂತ ಇನ್ನೂ ಅರ್ಧ ಗಂಟೆ ತಡ ಮಾಡ್ಕೊಂಡ್ ಬರ್ತಿರಲ್ರಲ್ಲ. ಅವ್ರಿಗೆಲ್ಲಾರು ಕರೆದು ಬಿಟ್ಟು ನಾವಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರಲ್ಲ, ಅಡ್ಜಸ್ಟ್ ಮಾಡ್ಕೊಂತೀವಿ. ಪಾಪ ಅವ್ರು ಇನ್ನು ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗ್ಬೇಕಾಗುತ್ತೆ. ನೀವೇಂದ್ರಪ್ಪ, ನೀವು ಬೇಗ ಬರ್ರಿ ಅಂತ ಹೇಳಿದಿನಿ, ಇಷ್ಟೊಂದು ತಡ ಮಾಡ್ಕೊಂಡ ಬರೋದು? ಇರ್ಲಿ ಬಿಡಿ ಗೌಡ್ರೆ, ಪರವಾಗಿಲ್ಲ, ಏನ್ ತೊಂದ್ರೆ ಏನಿಲ್ಲ, ಬಿಡಿ. ನೋಡಪ್ಪ, ನೀವು ಶಂಕರಣ್ಣ, ನೀವು ನಾನ್ ಸರ್ ಶಂಕರಣ್ಣ. ನೋಡ್ಲಾ ಸಿದ್ದಣ್ಣ, ಅಲ್ಲಿ ಶಂಕರಣ್ಣ ಅಂತ ಕರಿತಿದ್ದಾರೆ. ಸಾಮಾನ್ಯಕ್ಕೆ ನಮ್ಮ ಅಪ್ಪನ ಹೆಸರಲ್ಲಿ ನಾನು ಹೇಳಿಲ್ವಾ ನಮ್ಮ ಅಪ್ಪನ ಹೆಸರಲ್ಲಿ ಆಸ್ತಿ ಇರೋದಂತ? ನೋಡಪ್ಪ ಶಂಕರಣ್ಣರೇ, ಇಲ್ಲಿ ನಿಮ್ಮ ಅಪ್ಪಾಜಿ ಹೆಸರಲ್ಲಿ ಯಾವುದು ಕೂಡ ಆಸ್ತಿ ಬರ್ತಿಲ್ಲ ಕಣಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇರೋದು ಸತ್ಯನ ನಾವು ಹೇಳೋಗ್ತಿದೀವಿ. ನಕ್ಷೆ ಪ್ರಕಾರ ಏನಾಯ್ತು ಅದು ನೋಡಿ. ಇಲ್ಲಿ ನಿಮ್ಮ ತಾತ ಅವ್ರದ್ದು ನೀನು ಹೇಳ್ದಂಗೆನೆ 2 ಎಕರೆ ಹೊಲ 2 ಎಕರೆ ತೋಟ ಯಾವುದು ಕೂಡ ಬರ್ತಿಲ್ಲ. ಇಲ್ಲಿ ಬರ್ತಿರೋದು ಈ ಸಾವುಕಾರರ ಅಪ್ಪನ ಹೆಸರಲ್ಲಿ ಬರ್ತಿದ್ರೆ 4 ಎಕರೆ 4.25 ಎಕರೆ ಪೂರಾ ಅವ್ರ ಅಪ್ಪನ ಹೆಸರಲ್ಲೇ ಬರ್ತೈತೆ ನೋಡಪ್ಪ. ಮೊದ್ಲಿಂದಾನು ಅಷ್ಟೇನೆ ಅವ್ರ ಅಪ್ಪಾಜಿ ಹೆಸರಲ್ಲೇ ಬರ್ತಿರೋದು. ಸಾರ್ ಏನ್ ಹೇಳ್ತಿದ್ದೀರಾ ನೀವು? ಇನ್ನೊಂದ್ಸಲಿ ನೋಡಿ ಸರ್, ನಮ್ಮ ತಾತನ ಹೆಸರೇನಾರು ಐತೇನ್ ಕರೆಕ್ಟಾಗಿ ನೋಡಿ ಸರ್. ಏನ್ ಸರ್ ಹಿಂಗೆ ಹೇಳ್ತಿದ್ರ? ನಾವೇನೆ ತೋಟ ಎಲ್ಲ ಮಾಡಿರೋದು, ಎಲ್ಲ ನೋಡ್ಕೊಂಡು ಹೋಗ್ತಿರೋದು ಇಷ್ಟ ದಿವಸದಿಂದ ಅಲ್ಲ. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದು ಪ್ರತಿಯೊಂದೂ ನಾವೇನೆ ಸರ್. ಇನ್ನೊಂದ್ಸಲಿ ನೋಡಿ ಸರ್, ಒಂದು ಕರೆಕ್ಟಾಗಿ ನೋಡಿ ಸರ್. ಇಲ್ಲಪ್ಪ, ನನ್ನಂತರ ನಿಮ್ಮ 10 ಆಫೀಸರ್ ಬಂದ್ರು ಇರೋದನ್ನೇ ಕರೆಕ್ಟಾಗಿ ಹೇಳಿ ಹೋಗ್ತಿದ್ದೀನಿ ನಾನು, ಸರಿನಾ? ನೀನು 10 ಜನ ಬಂದ್ರು ನಾನೇನು ಹೇಳ್ತೀನೋ ಅದ್ರ ಪ್ರಕಾರನೇ ಹೇಳೋದು. ನೀನು ಸುಮ್ಕೆಂದೇನೆ ನನಗೆ 100 ಸಲ ನೋಡಿದ್ರು ಇಷ್ಟೇ ಬರೋದು. ಏನಾಯ್ತು ಅದನ್ನ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಕಣಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಳೋದಿನ್ನ ಏನೈತೆ, ಸತ್ಯ ಏನಾಯ್ತು ಅದನ್ನ ಒಪ್ಕೋಬೇಕು ಅಷ್ಟೇ. ಇದು ನಿಮ್ಮ ಅಪ್ಪನ ಆಸ್ತಿಲಿ ಬರ್ತಿಲ್ಲ, ಸರಿನಾ? ಸರ್ ಹಂಗಾರೆ ಈ ನಮ್ಮ ಸಾವುಕಾರನು ರಂಗಜ್ಜಾರ ಅವ್ರ ಅಪ್ಪನ ಹೆಸರಲ್ಲಿ ಬರ್ತಿದೆಯಾ ಸರ್? ಹ್ಞೂ ಕಣಪ್ಪ, ಇದು ಈ ರಂಗಜ್ಜಾರ ಅಪ್ಪನ ಹೆಸರಲ್ಲಿ ಬರ್ತಿದೆ. ನೋಡ್ರಿ, ನಿಮಗೆ ಅಷ್ಟು ಇದ್ದಿದ್ರು ನಾನು ಕರೆಕ್ಟಾಗಿ ಏನಾಯ್ತೋ ಆ ನಕ್ಷೆ ಪ್ರಕಾರ ಹೇಳೋಗ್ತಿದ್ದೀನಿ. ನಿಮಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಇನ್ನೊಬ್ರಿಗೆ ಯಾರಿಗಾರ ಕರೆದ್ಬಿಟ್ಟು ಬೇಕಾದ್ರೆ ಅಳತೆ ಮಾಡಿಸ್ರಿ. ಏನಾಯ್ತು ಅದನ್ನ ನಾನು ಕರೆಕ್ಟಾಗಿ ಹೇಳೋಗ್ತಿದ್ದೀನಿ. ಸರಿ ಕಣ್ರಪ್ಪ, ಆಯ್ತು, ನನಗೆ ಟೈಮ್ ಆಗೋಯ್ತು, ನಾನು ಇನ್ನು ಬರ್ತೀನಿ. ಇದೇನಪ್ಪ ಇದು? ಇವ್ರು ನೋಡಿದ್ರೆ ಏನೇನೋ ಹೇಳೋಗ್ತಿದ್ದಾರೆ. ಏನಾಯ್ತಪ್ಪ ಇವಾಗ? ಪಾಪ ಅನ್ಯವಾಗಿ ನಮ್ಮ ಶಂಕರಣ್ಣರ ಅಪ್ಪನ ಹೆಸರಲ್ಲಿ ಇದ್ದಿದ್ದು ಇವಲ್ಲ, ಅದೇಂಗೆ ಹೋಗ್ಬಿಡ್ತು ಇವ್ರ ಹೆಸರಿಗೆ? ಸಾವುಕಾರ್ರೆ, ಶಂಕರಣ್ಣರೇ,
ಏನ್ರಿ ಶಂಕರಣ್ಣ ಹಿಂಗಾಗೋಯ್ತು? ನೋಡ್ದೇನಪ್ಪ, ನೋಡ್ದೇನಾ ಶಂಕರಣ್ಣ? ಕೇಳಿಸ್ಕೊಂಡಿದ್ದೇನಪ್ಪ, ಇದು ಯಾರ ಹೆಸರಲ್ಲಿ ಐತಂತ? ನೋಡಪ್ಪ, ನಾನು ಯಾರ ಕಡೆನೂ ಮಾತಾಡ್ತಿಲ್ಲ, ರಂಗಜ್ಜನ ಕಡೆನೂ ಮಾತಾಡ್ತಿಲ್ಲ, ನಿಮ್ ಕಡೆನೂ ಯಾರ ಪರವಾಗಿನೂ ನಾನು ಮಾತಾಡ್ತಿಲ್ಲ. ಇರೋ ಸತ್ಯನ ಹೇಳ್ತಿದ್ದೀರಿ ಅಷ್ಟೇ, ಸರಿನಾ? ನಿನ್ ಮುಂದೆನೆ ಆ ಸರ್ರೆ ಹೇಳೋಗಿದ್ದಾರೆ. ನೋಡಪ್ಪ, ಇದು ರಂಗಜ್ಜಾರ್ದು ಆ ಸಾವುಕಾರಪ್ಪಂದು ಆಸ್ತಿ ಅಂತ ಹೇಳೋಗ್ಬಿಟ್ಟಿದ್ದಾರೆ. ನೀನು ಸುಮ್ಮನೆ ಅವ್ರಿಗೆ ಹಿಂಸೆ ಮಾಡೋದು, ಬೇಜಾರು ಮಾಡಿಸೋದು, ಆಯ್ತಾ? ನೀನು ತಿರ್ಗಾ ಹೋಗ್ಬಿಟ್ಟು ಖ್ಯಾತೆ ಮಾಡೋದು ಇವೆಲ್ಲ ಮಾಡಂಗಿಲ್ಲ ಕಣಪ್ಪ. ಸುಮ್ಮನೆ ನೀನು ಏನು ಮಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಇವಾಗ ಅವ್ರದ್ದು ಏನಂತ ಬಂದಾಯ್ತು ಅದನ್ನ ಬಿಟ್ಕೊಡ್ಬೇಕಾಗುತ್ತೆ. ನೀನು ಜಾಸ್ತಿ ಮಾತಾಡಂಗಿಲ್ಲ. ಗೌಡ್ರೆ ಗೌಡ್ರೆ, ಅದು ಅದು ಮೊದ್ಲಿಂದಾನು ನಮ್ಮ ಅಪ್ಪನೂ ನಾವೆಲ್ಲನೂ ಉಳಿಸ್ಕೊಂಬಂದಿರೋ ತೋಟ. ನಾವೇನೆ ಬೋರೆಲ್ಲ ಕೊಡಿಸ್ಬಿಟ್ಟು ತೋಟ ಎಲ್ಲ ಮಾಡಿ ತೆಂಗಿನ ಸಸಿಗಳು, ಅಡಿಕೆ ಸಸಿಗಳೆಲ್ಲ ಹಾಕಿ ಎಷ್ಟೊಂದೆಲ್ಲ ಕಷ್ಟಪಟ್ಟು ಉಳಿಸ್ಕೊಂಬಂದಿದ್ದೀವಿ. ಅದಂಗೆ ಅವ್ರ ಅಪ್ಪನ ಹೆಸರಲ್ಲಿ ಆಸ್ತಿ ಬಂದ್ಬಿಡುತ್ತೆ. ಏನೋ ಮಸ್ಲತ್ ಮಾಡಿದಾರೆ ಇವರು. ನಾನಂತರೂ ಸುಮ್ಕೆ ಬಿಡಲ್ಲ, ಯಾರಿಗೂ ಸುಮ್ಕೆ ಬಿಡಲ್ಲ. ಇದು ಸುಳ್ಳು. ಇದು ಇವ್ರು ಹೇಳ್ತಿರೋದು 100% ಸುಳ್ಳು. ಇವ್ರ ಮಾತು ನಾನು ಯಾರ ಮಾತು ನೆಮ್ಮಲ್ಲ ಗೌಡ್ರೆ. ಇದು ನಮ್ಮ ಅಪ್ಪನ ಆಸ್ತಿನೇ, ಅದಂಗೆ ಬಿಟ್ಕೊಡಬೇಕಾಗುತ್ತೆ. ನೀವು ಹೇಳಿದ ತಕ್ಷಣ ಆಗಲ್ಲ ಗೌಡ್ರೆ, ನಾನಂತೂ ಬಿಟ್ಕೊಡಲ್ಲ.